ಕಾಕ್ರೋಚ್ ಜನತಾ ಪಾರ್ಟಿ. ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಒಂದು ಉತ್ತರದಾಯಿತ್ವ ಅನ್ನೋದೇ ಇಲ್ಲ. Youngsters like cockroaches, they don't get any employment, they don't have any place in profession. ಈ ಕಾಕ್ರೋಚ್ ಜನತಾ ಪಾರ್ಟಿಲಿ ಹೇಳ್ಬೇಕು ಅನ್ನಂಗಿದ್ರೆ ಅದು ಹಿಂದ್ಗಡೆ ಇರ್ತಕ್ಕಂಥ ಬಹುತೇಕ ಮುಖೇಡಿಗಳು ಅಂತಲೇ ಹೇಳ್ಬೇಕಾಗತ್ತೆ. ಈ ಮುಖೇಡಿಗಳಿಂದ ಯಾವತ್ತೂ ಕೂಡ ಯಾವ ಕ್ರಾಂತಿಯೂ ಕೂಡ ಸಾಧ್ಯ ಇಲ್ಲ. ಸ್ನೇಹಿತರೆ ನಮಸ್ತೆ, ಜನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಕಾಕ್ರೋಚ್ ಜನತಾ ಪಾರ್ಟಿ ಹೊಸ ದೊಡ್ಡದು ಪಾರ್ಟಿ, ಬಹಳ ದೊಡ್ಡದಾಗಿ ದೇಶದಲ್ಲಿ ಎಮರ್ಜ್ ಆಗಿಬಿಟ್ಟಿದೆ. ಇನ್ನೇನು ಅದಕ್ಕೆ PM ಆಗಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂರೋದೊಂದು ಬಾಕಿ ಇದೆ. ಆ ಹಂತಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ಸದ್ದು ಮಾಡ್ತಾ ಇದೆ. ನಿಜಕ್ಕೂ ಈ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಏನಾದರೂ 3 ಕಾಸಿನ ಲಾಭ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಅದನ್ನು ಹೇಳ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಏನು ಈಗ ನಡೀತಾ ಇದೆ ಅಂತಂದರೆ, ಎಲ್ಲೆಲ್ಲೂ ಕೂಡ ನಾವು ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು, ನಾವು ಅಲ್ಲಿ ಅವರು ಇಲ್ಲಿ ಅವರು ಅಂತ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾ ಪೂರ್ತಿ ಬೂಮ್ ಆಗ್ತಾ ಇದೆ. ಅದು ನಿಜಕ್ಕೂ ಆ ರೀತಿ ಸಾಧ್ಯ ಇದೆಯಾ? ಯಾರೋ ಒಬ್ಬ ಅಭಿಜಿತ್ ಅಂತಕ್ಕಂಥ ವ್ಯಕ್ತಿ ಒಂದು ಮೀಮ್ ಮಾಡಾಕ್ತಾ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ. ಅದಕ್ಕೆ ಕಾರಣ ಏನು? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೊಬ್ಬರು ಈ ದೇಶದ ಪದವಿಯ ಪಡೆದಂತಹ ನಿರುದ್ಯೋಗಿಗಳನ್ನು ಕುರಿತಾಗಿ ಆಡಿದಂತಹ ಮಾತು, ಅದನ್ನು ಕೂಡ ಪೂರ್ತಿಯಾದ ಏನು ಕ್ಲಾರಿಫಿಕೇಶನ್ ಕೊಡಬಹುದು ಅಷ್ಟೊತ್ತಿಗಾಗಲೇ ಕಾಕ್ರೋಚ್ ಅಂತಕ್ಕಂಥದ್ದು ಇಡೀ ದೇಶಾದ್ಯಂತ ಆವರಿಸ್ಕೊಂಡ್ಬರ್ತು. ಅದರಲ್ಲೂ ಕೂಡ ಕಾಕ್ರೋಚ್ ಅಂದರೆ ಜಿರಲೆ ರಂಗಿ ಮೀಮ್ಸ್ಗಳನ್ನು ಮಾಡಾಕ್ತಾ ಇರೋದು, ಡಿಸೈನ್ಗಳು ಮಾಡಾಕ್ತಾ ಇರೋದು ನೋಡಿದ್ರೆ ಜನ ಸಹಜವಾಗಿ ಆಕರ್ಷಿತ ಆಗ್ತಾರೆ. ಅದು ಕೂಡ ಯಾರು ನಿರುದ್ಯೋಗಿಗಳು ಕೈಲಿ ಕೆಲಸ ಇಲ್ಲದೆ ಕೂತಿದಾರಲ್ಲ, ಅವರೆಲ್ಲ ಭಾಳ ಆರಾಮಾಗಿ ಕೂತ್ಕೊಂಡು ಮೀಮ್ಸ್ಗಳೆಲ್ಲ ಆಗ್ತಾ ಅಲ್ಲಿಗೆ ಹೋಗಿ ಜಾಯ್ನ್ ಆಗ್ತಾ ಕೂತಿದ್ದಾರೆ. ಇದರಿಂದ ನಿಜಕ್ಕೂ ಏನು ಲಾಭ ಆಗುತ್ತೆ? ಏನೇನು ಲಾಭ ಆಗಲ್ಲ. ಎಲ್ಗೂ ಕ್ರಾಂತಿ ಇರಬೇಕು. ನೇಪಾಳದಲ್ಲಿ ಆಯ್ತಲ್ಲ ಜನ್ಜಿ ಕ್ರಾಂತಿಯಾಗಿ ಹೊಸ ಸರ್ಕಾರದ ರಚನೆ ಆಗೋಯ್ತಲ್ಲ, ಆ ರೀತಿ ಭಾರತದಲ್ಲಿ ಆಗ್ಬೋದಾ ಅಂತ? ಖಂಡಿತವಾಗಿ ಆಗಲ್ಲ. ಯಾಕೆ ಅಂತಂದರೆ ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಒಂದು ಉತ್ತರದಾಯಿತ್ವ ಅನ್ನೋದೇ ಇಲ್ಲ. ನೇಪಾಳದಲ್ಲಿ ಹಂಗಲ್ಲ. ನೇಪಾಳದಲ್ಲಿ ಆ ಜೆನ್ಜಿ ಅನ್ನೋ ಒಂದು ಯುವ ಪಡೆಗೆ ಒಬ್ಬ ಮುಂದಾಳತ್ವ ಇತ್ತು. ನನ್ನ ಅಕಸ್ಮಾತ್ ಅದಕ್ಕೆ ಏನಾದರೂ ಸಾಧಕ ಬಾಧಕ ಆದಲ್ಲಿ ಯಾರನ್ನ ಒಬ್ಬನ ಕೇಳ್ಬೋದಾಗಿತ್ತು ಹೋಗಿ. ಇಲ್ಲಿ ಯಾರನ್ನು ಕೇಳ್ತಿದ್ದ ಹೋಗಿ? ಅಭಿಜಿತ್ ಹೋಗಿ ಕೇಳೋಕ್ಕಾಗತ್ತಾ? ಅವ್ನು ಬಂದು ನಾನು ಪೋಸ್ಟ್ ಮಾಡಾಕ್ತಾ ಅಷ್ಟೇ ಅಂತ ಹೇಳ್ತಾನೆ, ಅಷ್ಟೇ ಬಿಟ್ಟರೆ ಅವನು ಯಾವ ನಾಯಕನೂ ಕೂಡ ಅಲ್ಲ. ಆದರೆ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಈ ದೇಶದ ಜನ ಯಾವ ಮಟ್ಟಕ್ಕೆ ಬೆಂಬಲಿಸ್ತಾ ಇದ್ದಾರೆ ಅಂತಂದರೆ, ಇದೇ ಮುಂದಿನ ಭಾರತದ ಉತ್ತರದಾಯಿತ್ವ, ಇದೇ ಈ ದೇಶದ ಚುಕ್ಕಾಣಿ ಹಿಡಿಯುತ್ತೆ ಅನ್ನೋ ಲೆವೆಲಿಗೆ ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಆಗಬೇಕು ಅಂದಾಗ ಅದು ಏನಾಗಬೇಕಾಗತ್ತೆ ಅಂತಂದರೆ, ಇದು ಇಲ್ಲಿಗೆ 3-4 ದಿವಸಕ್ಕೆ ಸತ್ತೋಗಂತ ಒಂದು ವೈರಲ್ ಥರ ಕಾಣಿಸ್ತಾ ಇದೆ ಅಷ್ಟೇ. ಇದು ಯಾಕೆ ಇದನ್ನು ವೈರಲ್ ಅಂತ ಹೇಳ್ತೀವಿ ಅಂತಂದರೆ, ಒಂದು ವೈರಲ್ಗೆ ಇರ್ತಕ್ಕಂಥದ್ದು ಕಾಲಾವಕಾಶ ಎಷ್ಟು? 3-5 ದಿವಸ, ಹಬ್ಬ 7 ದಿವಸ. ಇದು 7 ದಿವಸ ಕೂಡ ಬದುಕಂತಹ ವೈರಲ್ ಏನಿಲ್ಲ. ಇದು ವೈರಸ್. ಯಾಕೆ ಅಂತಂದರೆ ಇದಕ್ಕೆ ಮತ್ತೆ ಇನ್ನೊಂದ್ಸತಿ ಬೌನ್ಸ್ ಆಗಬೇಕು ಅನ್ನೋದ್ರೆ ಏನೊಂದು ಕ್ರಿಯೆಗೆ ಪ್ರತಿಕ್ರಿಯೆ ಆಗಬೇಕಲ್ಲ. ಯಾವುದೇ ಚಳುವಳಿಗಳನ್ನು ನೋಡಿ, ಆಂದೋಲನಗಳು ನೋಡಿ ಹೆಂಗಾಗುತ್ತೆ ಅಂತಂದರೆ, ಅಲ್ಲಿ ಯಾರಾದರೂ ಒಬ್ಬರು ಹೇಳೋದು ಕೇಳೋದು ಇರಬೇಕು. ಅಲ್ಲಿ ಆದಂತಹ ಅವಘಡಕ್ಕೆ, ಅಪಾಯಗಳಿಗೆ, ಅನುಕೂಲಕ್ಕೆ, ಅನಾನುಕೂಲಕ್ಕೆ ಯಾರಾದರೂ ಒಬ್ಬರನ್ನು ಕೇಳಂಗಿರಬೇಕು. ಈ ಕಾಕ್ರೋಚ್ ಜನತಾ ಪಾರ್ಟಿಲಿ ಯಾರನ್ನೋ ಕೇಳ್ತೀರಾ? ಯಾರ ಮೇಲೆ ಕೇಸ್ ಹಾಕ್ತೀರಾ? ಯಾರೇನು ಜೈಲಿಗೆ ಹಾಕ್ತೀರಾ? ಚಳುವಳಿ ಅಂತಂದ್ರೆ ಏನು, ಕ್ರಾಂತಿ ಅಂತಂದ್ರೆ ಸುಮ್ಮನೆ ಆಗೋಗುತ್ತಾ? ಅದು ಆ ರೀತಿ ಯಾವ ಬೀದಿಗೆ ಇಳಿದು ಪ್ರತಿಭಟಿಸ್ತಕ್ಕಂಥ ಯಾರೂ ಇಲ್ಲ. ಈ ಕಾಕ್ರೋಚ್ ಜನತಾ ಪಾರ್ಟಿಲಿ ಹೇಳ್ಬೇಕು ಅನ್ನಂಗಿದ್ರೆ ಅದು ಹಿಂದ್ಗಡೆ ಇರ್ತಕ್ಕಂಥ ಬಹುತೇಕ ಮುಖೇಡಿಗಳು ಅಂತಲೇ ಹೇಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಆ BJP ಪಕ್ಷದ ವಿರುದ್ಧನೇ ಇದು ಪೂರ್ತಿ ಆ ಪ್ರಣಾಳಿಕೆಗಳನ್ನು ನೋಡ್ತಾ ಹೋದರೆ, ಮೊದಲನೇದಾಗಿ ನ್ಯಾಯಾಧೀಶರನ್ನು ನಾವು ರಾಜ್ಯಸಭೆಗೆ ಕಳಿಸೋದಿಲ್ಲ ಅಂತ ಒಂದು. ಎರಡನೇದಾಗಿ ಮಹಿಳೆಯರಿಗೆ 50% ಮೀಸಲಾತಿ ಎಲ್ಲ ಕಡೆ ನಾವು ಕೊಟ್ಬಿಡ್ತೀವಿ. ಮೂರನೇದಾಗಿ ಮಾಧ್ಯಮ ಪ್ರತಿನಿಧಿಗಳಲ್ಲಿ ಕಂಪ್ಲೀಟ್ ಆಗಿ ಈ ಮೋದಿ ಪರ ಇರೋದನ್ನೆಲ್ಲ ಉಲ್ಟಾ ಮಾಡಿಬಿಡ್ತೀವಿ. ಈ ರೀತಿ ಹೇಳ್ತಾ ಇರೋದು ನೋಡಿದ್ರೆ BJPಯಲ್ಲಿ ಇರ್ತಕ್ಕಂಥ ಅಸಹನೆಯೇ ಇಲ್ಲಿ ಭುಗಿಲೆದ್ದು ಬಂದಿದೆ. ಮತ್ತೆ ಅದು BJPನೇ ಸರಿ ಮಾಡ್ಕೊಳುತ್ತೆ. ಇದಕ್ಕೆ ಉದಾಹರಣೆಗೆ 12-13 ವರ್ಷಗಳಿಂದ ನಿಮಗೆ ನೆನಪಿರಬೇಕು, ಲೋಕಪಾಲ್ ಮಸೂದೆ ತರ್ತೀವಿ ಅಂತೇಳಿ ಅಣ್ಣಾ ಹಜಾರೆ ಅವರು ಸ್ಟ್ರೈಕ್ ಕೂತಿದ್ರು. ಇದೇ ರೀತಿ ಭೂಮಿ ಇದ್ದಿತ್ತು. ಹಾಗಾಗಿ ಹೇಳ್ಕೊಳಕ್ಕೆ ಒಬ್ಬ ವ್ಯಕ್ತಿ ಯಾರು ಇದ್ದ, ಯಾವುದು ಅಣ್ಣಾ ಹಜಾರೆ ಅಂತೇಳಿ. ಹಂಗಾಗಿ ಆ ದೊಡ್ಡ ಚಳುವಳಿ BJP ಪಕ್ಷಕ್ಕೆ ಭಾಳ ದೊಡ್ಡ ಬೇಸ್ ಹಾಕ್ಬಿಡ್ತು. ಆದರೆ ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಅದು ಯಾವ ರೀತಿಯ ಬೇಸ್ಮೆಂಟು ಕೂಡ ಇಲ್ಲ. ಇದು 3 ದಿವಸ ಇದ್ದು ಸತ್ತೋಗ್ತಕ್ಕಂಥ ಒಂದು ವೈರಲ್ಲು. ಆದರೆ ಇದನ್ನು ತಾಮುಂದು ಅಂತೇಳಿ ಬುದ್ಧಿಜೀವಿಗಳು ಸೇರಿದಂತೆ, ಬುದ್ಧಿ ಇಲ್ಲದೇ ಇರ್ತಕ್ಕಂಥ ಜೀವಿಗಳು ಸೇರಿದಂತೆ ಎಲ್ಲರೂ ಸೇರಿ ಇದನ್ನು ಬೆಂಬಲಿಸ್ತಾರೆ ನೋಡಿದ್ರೆ ಅಚ್ಚರಿಯ ವಿಷಯ. ಇದು ಅಚ್ಚರಿ ಪಡಬೇಕಾದ್ರೆ ಯಾಕೆ ಅಂತಂದರೆ, ಇದು ಒಂದು ಅರಾಜಕತೆಯ ಸೂಚನೆ. ಯಾವುದೇ ಒಂದು ದೇಶಕ್ಕೆ ಈ ಥರದ ಸೂಚನೆ ಬರ್ತಾ ಇದೆ ಅಂತಂದರೆ ಇದು ಅರಾಜಕತೆ. ಇದು ಹಿಂದೆ ಮುಂದೆ ಯಾರೂ ಇಲ್ಲದೆ ಇದ್ದಂತಹ ಯಾವುದೋ ಒಂದು ವಿಷಯ ಇಷ್ಟು ದೊಡ್ಡದಾಗಿ ಇಡೀ ದೇಶಾದ್ಯಂತ ಆವರಿಸ್ಕೊಳ್ಳುತ್ತೆ ಅಂತಂದರೆ ಅದು ಹಿಂದ್ಗಡೆ ಏನೂ ಉದ್ದೇಶ ಇಲ್ಲ, ಅದಕ್ಕಿಂತ ಏನೂ ಫಲಗಳು ಸಿಗೋದಿಲ್ಲ. ಕಾಣಿಸ್ತಾ ಇರೋದು ಒಂದೇ, ದೇಶದಲ್ಲಿ ಇರ್ತಕ್ಕಂತಹ ಅವ್ಯವಸ್ಥೆಗೆ ವಿರುದ್ಧ ಆಕ್ರೋಶ. ಹಾಗಂತ ಹೇಳ್ಬಿಟ್ಟು ಯಾರನ್ನ ನೇರವಾಗಿ ನಾವು ಅಟ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಇವರಿಗೆ, ಕಾಕ್ರೋಚ್ನವರಿಗೆ. ಮೋದಿನ ಅಟ್ಯಾಕ್ ಮಾಡ್ಬೇಕಾ? ಈ ಕಡೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನ ಅಟ್ಯಾಕ್ ಮಾಡ್ಬೇಕಾ? ರಾಹುಲ್ ಗಾಂಧಿ ಅಟ್ಯಾಕ್ ಮಾಡ್ಬೇಕಾ? ಅಥವಾ DMK ಪಕ್ಷ ಅಟ್ಯಾಕ್ ಮಾಡ್ಬೇಕಾ? TMC ಮಾಡ್ಬೇಕಾ? ಮಮತಾ ಬ್ಯಾನರ್ಜಿನ? ನೋ, ಇವರಿಗೆ ಏನು ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಿದೆ, ಆದರೆ ಇವರು ಮುಖೇಡಿಗಳು. ಈ ಮುಖೇಡಿಗಳಿಂದ ಯಾವತ್ತೂ ಕೂಡ ಯಾವ ಕ್ರಾಂತಿಯೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿಯೇ
ಕಾಕ್ರೋಚ್ ಜನತಾ ಪಾರ್ಟಿ ಸದ್ಯದಲ್ಲಿ BJP ಪಕ್ಷಕ್ಕಿಂತ ಅತಿ ಹೆಚ್ಚು ಜನ ಫಾಲೋವರ್ಸ್ನ ಹೊಂದಿರ್ಬೋದು, ಆದರೆ ಅದಷ್ಟೇ ಬೇಗ ಕೆಳಗಿಳಿದೋಗುತ್ತೆ. ಅದರ ನಡುವೆ ಸಮಯ ಅಂತೂ ವ್ಯರ್ಥ ಆಗುತ್ತೆ. ಯಾಕೆ ಅಂತಂದರೆ ಈ ಸಮಯದಲ್ಲಿ ಭಾಳಷ್ಟು ದೊಡ್ಡ ವಿಷಯಗಳನ್ನು ಮಾತಾಡಬೇಕಾಗಿತ್ತು. ಬಂಗಾಳದ ಎಲೆಕ್ಷನಿಂದ ಹಿಡಿದು ಮೊನ್ನೆ ತನ್ನ ಮೋದಿ ನಾರ್ವೆಗೆ ಹೋಗಿ ಬಂದು ಅವಮಾನ ಆಗೋಯ್ತಲ್ಲ, ಅಲ್ಲಿ ತನಕ ಮಾತಾಡಬೇಕಾಗಿತ್ತು. ಅದಾದ ನಂತರ ಅವರು ಮತ್ತೆಲ್ಲೋ ಹೋಗಿ ಇಟಲಿಗೆ ಹೋಗಿ ಅಲ್ಲಿ ಬಂದಷ್ಟು ಅದೇನೋ ಆಗೋಯ್ತಲ್ಲ, ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಇವೆಲ್ಲ ವಿಷಯಗಳನ್ನು ಕೂಡ ಈ ಜಿರಳೆ ಅಂತಕ್ಕಂಥದ್ದು ಬಂದು ನುಂಗಾಗ್ತದೆ. ಇದು ಈ ದೇಶದ ಮಾಧ್ಯಮಗಳ ವ್ಯವಸ್ಥೆ. ಮಾಧ್ಯಮಗಳು ಯಾವತ್ತು ಬುದ್ಧಿ ಕಲಿತವೆ ಅನ್ನೋದಂತೂ ನಾವು ಭಾರತ ದೇಶದ ಜನತೆನೇ ನಿರ್ಧಾರ ಮಾಡಬೇಕಾಗಿದೆ. ಧನ್ಯವಾದಗಳು.